ಬಾಡಿ ಇದು ಇಲ್ಲೊಂದು ಫೌಂಟೇನ್ ಇದೆ. ನೋಡಿ ಅಪಾರ್ಟ್ಮೆಂಟ್ ಎಲ್ಲ ಕಾಣಿಸ್ತಾ ಇದೆ. ಇಲ್ಲಿಂದ ನೋಡಿ ಪಾರ್ಕಿಂಗ್ ಏರಿಯಾಗಳು ಯಾವ ರೀತಿ ಇದೆ. ಹಾಗೆ ನೋಡಿ ಹಾಲ್ದು ಪೋರ್ಟಿಕೋ ಎಂಟ್ರಿ ಯಾವ ರೀತಿ ರಿಚ್ ಆಗಿದೆ. ನೋಡಿ ಜ್ಯೂಸ್ ಕೌಂಟರ್ ಮಾಡಿದ್ದಾರೆ. ಇನ್ನು ಸೆಟಪ್ ಮಾಡ್ತಾ ಇದ್ದಾರೆ. ಫಂಕ್ಷನ್ ಒಂದು 7-8 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಹಾಲ್ ಎಂಟ್ರಿ ನೋಡಿ ಹೇಗಿದೆ. ಇಲ್ಲಿ ನೋಡಿ ದೇವರ ವಿಗ್ರಹಗಳನ್ನ ಇಟ್ಟಿದ್ದಾರೆ. ಲೈಟ್ ಇವಾಗ ಆನ್ ಮಾಡ್ತಾ ಇದ್ದಾರೆ. ಇದು ನೋಡಿ ಎಲ್ಲ ಕ್ಲೀನಿಂಗ್ ನಡೀತಾ ಇದೆ. ಫಂಕ್ಷನ್ ಸ್ಟಾರ್ಟ್ ಆಗುತ್ತೆ ಅಂತ. ಡೆಕೋರೇಷನ್ ನೋಡಿ ಹೇಗಿದೆ ಹಾಲಿಂದ. ನೋಡಿ ಹಾಲು ಹೇಗಿದೆ, ಹೆಚ್ಚಾಗಿದೆ. ಇನ್ನು ಸ್ಟಾರ್ಟ್ ಆಗಿಲ್ಲ ಫಂಕ್ಷನ್. ಇದು ನೋಡಿ ರ್ಯಾಂಪ್ ಮಾಡಿದ್ದಾರೆ. ರ್ಯಾಂಪ್ ಅನ್ನ ಯಾವ ರೀತಿ ಡೆಕೋರೇಷನ್ ಮಾಡಿದ್ದಾರೆ. ಕಸ್ಟಮರು ಗೆಸ್ಟ್ಗಳು ಹೋಗ್ಲಿಕ್ಕೆ ಯಾವ ರೀತಿ ರಿಚ್ ಆಗಿದೆ. ಇಲ್ಲಿ ನೋಡಿ ಪೊಲೀಸ್ ನಾಯಿ ಬಂದಿದೆ. ಮುಖ್ಯಮಂತ್ರಿ ಬರ್ತಾರಂತೆ, ಅದಕ್ಕೆ ನೋಡ್ತಾ ಇದ್ದಾರೆ ಎಲ್ಲ. ಇಲ್ಲಿ ನೋಡಿ ಬ್ಯೂಟಿಫುಲ್ ಡೆಕೋರೇಷನ್ ಇದೆ. ಇಲ್ಲೊಂದು ಫೋಟೋ ಬೂತ್ ಮಾಡಿದ್ದಾರೆ ನೋಡಿ. ಇಲ್ಲಿ ನೋಡಿ ಇವ್ರ ಹೆಸರು ಮಹೇಶ್ ಅಂತ, ಡೆಕೋರೇಟ್ರು. ನೋಡಿ ಸರ್ ಯಾವ ರೀತಿ ಇದೆ, ರಿಚ್ ಆಗಿದೆ. ಬೆಂಗಳೂರು ನಂಬರ್ 1 ಕಲ್ಯಾಣ ಮಂಟಪ ಕನ್ವೆನ್ಷನ್ ಸೆಂಟರ್ ಯಾವ ರೀತಿ ಇದೆ ನೋಡಿ ಸರ್. ನೋಡಿ ಫ್ರೆಂಡ್ಸ್, ತುಂಬಾ ರಿಚ್ ಆಗಿದೆ. ಸ್ಯಾಂಡ್ಲಿಯರ್ಗಳು ನೋಡಿ ಹೇಗಿದೆ. ಸ್ಟೇಜ್ ಡೆಕೋರೇಷನ್ ಮಾಡಿ ಇಟ್ಟಿದ್ದಾರೆ. ಇನ್ನು ಟೈಮಿಂಗ್ಸ್ ಇದೆ ಬರಕ್ಕೆ. 7ರಿಂದ 8 ಗಂಟೆ ಅಷ್ಟರೊಳಗೆ ಶುರು ಆಗುತ್ತೆ ಫಂಕ್ಷನ್. ನೋಡಿ ಫ್ರೆಂಡ್ಸ್ ಹೇಗಿದೆ ಸ್ಟೇಜ್ ಏರಿಯಾ. ತುಂಬಾ ರಿಚ್ ಆಗಿ ಡೆಕೋರೇಷನ್ ನಡೆದಿದೆ. ಇಲ್ಲಿ ನೋಡಿ ಇಲ್ಲೊಂದು ಬಿಗ್ LED ಸ್ಕ್ರೀನ್ ಇದೆ. ಪ್ಲೇ ಆಗತ್ತೆ ಫಂಕ್ಷನ್ ಸ್ಟಾರ್ಟ್ ಆದಾಗ. ಹಾಗೆ ಬನ್ನಿ, ಇಲ್ಲಿ ನೋಡಿ ಯಾರೋ VIP ಬರ್ತಾರೆ, ಎಲ್ಲ ಚೆಕ್ ಮಾಡ್ತಾ ಇದ್ದಾರೆ. ಡಾಗ್ ಸ್ಕ್ವಾಡ್ ಅವ್ರು ಬಂದು ನೋಡಿ ಈ ಆಂಗಲ್ ಇಂದ ಹೀಗಿದೆ ನಮ್ಮ ಚೌಟ್ರಿನ. ನೋಡಿ ಫ್ರೆಂಡ್ ಯಾವ ರೀತಿ ಇದೆ. ಹಾಗೆ ಬನ್ನಿ ಇಲ್ಲೊಂದು ವಾಟರ್ ಬಾಡಿ ತೋರಿಸ್ತೀನಿ. ವಾಟರ್ ಬಾಡಿ ಇಷ್ಟು ರಿಚ್ ಆಗಿದೆ ಅಂತ. ನೋಡಿ ಫ್ರೆಂಡ್ಸ್, ಇದು ವಾಟರ್ ಬಾಡಿ ಹಾಲಿನ ಹೊರಗಡೆ. ಇದು ಗ್ಲಾಸ್ ಇಂದ ವ್ಯೂ ಯಾವ ರೀತಿ ಇದೆ ಅಂತ. ನೋಡಿ ಫ್ರೆಂಡ್ಸ್, ಈ ಆಂಗಲ್ ಅಲ್ಲಿ ಯಾವ ರೀತಿ ಕಾಣುತ್ತೆ ಡೆಕೋರೇಷನ್. ಇದು ನೋಡಿ ಲಿಫ್ಟ್ ಇದೆ, ಲಿಫ್ಟ್ ಸರ್ವಿಸ್ ಇದೆ, ಚೆನ್ನಾಗಿದೆ. ಹಾಗೆ ಇಲ್ಲೊಂದು ವಾಟರ್ಲಿ ಬುದ್ಧನ ಸ್ಟ್ಯಾಚು ಇದೆ ನೋಡಿ. ನಾವು ಹಾಲ್ ಒಳಗಡೆ ಗ್ಲಾಸ್ ಇಂದ ನೋಡ್ತಾ ಇದ್ದೀವಿ ಈ ದೃಶ್ಯನೆಲ್ಲ. ಲಿಫ್ಟ್ ಮುಂದ್ಗಡೆಯಿಂದ ಯಾವ ರೀತಿ ಕಾಣಿಸುತ್ತೆ ನೋಡಿ. ಈಗ ನಾವು ಮೇನ್ ಹಾಲಿಂದ ಲಿಫ್ಟ್ ಸೈಡ್ ಸ್ಟೇರ್ ಕೇಸ್ ನ ಇಳಿತಾ ಇದ್ದೀವಿ. ಇದು ಸೀದಾ ಡೈನಿಂಗ್ ಹೋಗುತ್ತೆ. ಹಾಗೆ ನೋಡಿ ಇಲ್ಲಿ ಇದು ಸಣ್ಣ ಸಣ್ಣ ಇನ್ಸೆಕ್ಟ್ ಗಳನ್ನ ಹಿಡಿಯುವಂತ ಮಿಷಿನ್. ಹುಳಗಳು, ಇನ್ಸೆಕ್ಟ್ ಅಂತ
ನೊಣಗಳು, ಲೋಕಲ್ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ನೊಣಗಳು ಹಿಡಿಯೋ ಮಿಷಿನು. ನೋಡಿ ಸೀದಾ ನಾವು ಮೇಲಿಂದ ಸ್ಟೇರ್ ಕೇಸಲ್ಲಿ ಇಳಿದು ಡೈನಿಂಗ್ ಬರ್ತಾ ಇದ್ದೀವಿ. ಡೈನಿಂಗ್ ಅಲ್ಲಿ ಸಂಜೆ ಸ್ನ್ಯಾಕ್ಸ್ ನಡೀತಾ ಇದೆ. ಇದು ನೋಡಿ ಹಾಲು ಯಾವ ರೀತಿ ಇದೆ ಅಂತ ನೋಡಿ. ಡೈನಿಂಗ್ ಅಲ್ಲಿ ಒಂದು VIP ಡೈನಿಂಗ್ ಇದೆ. ಇದೆಲ್ಲ ಡೈನಿಂಗು. VIP ಡೈನಿಂಗ್ ತೋರಿಸ್ತೀನಿ ಬನ್ನಿ. VIP ಗಳಿಗೆ ಯೂಸ್ ಮಾಡ್ತಾರೆ ಇದು. ಇದು VIP ಡೈನಿಂಗ್ ಅಂತ ನೋಡಿ. ಅಲ್ಲಿ ಎಲ್ಲ ಸೆಟಪ್ ಮಾಡ್ತಾ ಇದ್ದಾರೆ. ಇದು ಹ್ಯಾಂಡ್ ವಾಶ್ ಇದೆ ಇಲ್ಲೊಂದು, ಹಾಗೆ ಇಲ್ಲೊಂದು ಬಾತ್ರೂಮ್ ಇರುತ್ತೆ. ಇದು ಹಾಲ್ ಎಂಟ್ರಿ. ಹಾಗೆ ನಿಮ್ಮನ್ನ ನಾನು ಕಿಚನ್ ಏರಿಯಾಗೆ ಕರ್ಕೊಂಡು ಹೋಗ್ತೀನಿ. ಕಿಚನ್ ಎಲ್ಲ ಏನ್ ಪ್ರಿಪರೇಷನ್ ನಡೀತಾ ಇದೆ ನೀವು ಕಣ್ಣಾರ ನೋಡ್ಬೋದು. ನೋಡಿ ಹ್ಯೂಜ್ ಕಿಚನ್ ಏರಿಯಾ ಇದೆ. ನೋಡಿ ಕಿಚನ್ ಏರಿಯಾ ಆಗಿದೆ ಅಂತ. ಸ್ಟೋರ್ ಇದೆ, ಎಲ್ಲ ಸ್ಟೋರ್ ಏರಿಯಾ ನೋಡಿ. ಮಾಡ್ತಾ ಇದ್ದಾರೆ. ಬನ್ನಿ ಹೋಗಾಟ ಕಿರ್ಚಾಟ ಎಲ್ಲ ಜೋರಾಗಿರುತ್ತೆ ಇಲ್ಲಿ. ಹ್ಯೂಜ್ ಕಿಚನ್ ನೋಡಿ. ಇಟ್ಟಿದ್ದಾರೆ. ಕಿಚನ್ ಇಂದ ಹೊರಗಡೆ ತುಂಬಾ ಜಾಗ ಇದೆ ನೋಡಿ. ಎಷ್ಟು ದೊಡ್ಡ ಜಾಗ ಇದೆ ಅಂತ ನೋಡಿ. ಫುಲ್ ಬಿಸಿ ವರ್ಕ್ ನಡೀತಾ ಇದೆ. ಫುಲ್ ಬಿಸಿ ವರ್ಕ್ ನಡೀತಾ ಇದೆ ಇಲ್ಲಿ ನೋಡಿ. ನೋಡಿ ಇಲ್ಲಿ ಟೀ ಕೌಂಟರ್ ಇದೆ. ಟೀ ಕೌಂಟರ್ ಅಲ್ಲಿ ಟೀ ಸರ್ವಿಂಗ್ ನಡೀತಾ ಇದೆ. ಗ್ರೀನ್ ಟೀ ಎಲ್ಲ ನಡೀತಾ ಇದೆ. ಯಾವ ರೀತಿ ಮಾಡ್ತಾ ಇದ್ದಾರೆ ಅಂತ. ಒಂದ್ ನಿಮಿಷ. ನೋಡಿ ಇಲ್ಲಿ ಸೂಪ್ ಕೌಂಟರ್ ಇದೆ. ಇನ್ನು ಸ್ಟಾರ್ಟ್ ಆಗಿಲ್ಲ. ನಿಮ್ಗೆ ಸ್ಟಾರ್ಟ್ ಆದ್ಮೇಲೆ ಬೇರೆ ತರ ಕಾಣಿಸುತ್ತೆ. ಇದೆಲ್ಲ ಬಫೆ ಏರಿಯಾ. ಲಾನ್ ಮೇಲೆ ಒಂದು ಜರ್ಮನ್ ಟೆಂಟ್ ಹಾಕೊಂಡಿದ್ದಾರೆ. ಇವಾಗ ಈ ತರ ಕಾಣಿಸ್ತಾ ಇದೆ ನಿಮ್ಗೆ. ಇದು ಸ್ಟಾರ್ಟ್ ಆದ್ಮೇಲೆ ಬೇರೆ ತರ ಕಾಣಿಸುತ್ತೆ ನಿಮ್ಗೆಲ್ಲ. ಡಿಫ್ರೆಂಟ್ ಆಗಿ ಕಾಣಿಸುತ್ತೆ. ಇವಾಗ ಈ ತರ ಇದೆ. ನಾನು ನಿಮಗೆ ತೋರಿಸ್ತೀನಿ ಫಂಕ್ಷನ್ ಸ್ಟಾರ್ಟ್ ಆದ್ಮೇಲೆ ಯಾವ ರೀತಿ ಇದೆ ಅಂತ. ನೋಡಿ ರಘುರಾಮ್ ಕ್ಯಾಟ್ರಿಂಗ್ ಅವರು ಓನರ್. ಇವರು ರಘುರಾಮ್ ಅಂತ. ಇವ್ರದ್ದೇ ಇವತ್ತು ಫಂಕ್ಷನ್ ನಡೀತಾ ಇರೋದು. ಇವ್ರು ಕ್ಯಾಟ್ರಿಂಗ್ ತಗೊಂಡಿದ್ದಾರೆ. ಇವರು ಒಂದು 4-5 ಸಾವಿರ ಜನಕ್ಕೆ ಮಾಡ್ತಾ ಇದ್ದಾರೆ. ಚೆನ್ನಾಗಿ ಮಾಡ್ತಾರೆ. ಇಲ್ಲಿ ಲೆಗಸಿಲಿ ರೆಗ್ಯುಲರ್ ಆಗಿ ಬರ್ತಾ ಇರ್ತಾರೆ ಇವರು.